ಮಾಡಿಸಿ ಪಾರುಗಾಡಿಸುವುದೇನೋ ದುಷ್ಟಪುರವಾಗಲೊಂದು. ಇದು ಅನಾಹುತದ ಸಂಕೇತ. ಹೀಗಾಗಕೂಡದು. ಉರಿಯುತ್ತಿರುವ ದೀಪವನ್ನು ನಂದಿ ಹೋಗಿದೆ ಪ್ರಭು. ಮಗ ಮಾಡಿ ಕೆನ್ನೋಡು ಸರು ನಿನ್ನ ದೋಷವ ನರಸಿ ಸಂತೋಷದಿಂದ ನಗುಮಗವನ್ನು ಹೊಂದಬೇಕಾದಂತ ನೀನು ಮಗವನ್ನು ಬಾಡಿಸಿಕೊಂಡು ಬಂದಿಯಲ್ಲ, ಯಾಕೆ? ನನ್ನ ಮನದ ಮೋಹಿನಿಯನ್ನು ಕರೆದುಕೊಂಡು ಬಂದಿರೆ. ಎಲ್ಲಿ ಮೋಹಿನಿ? ಎಲ್ಲಿದ್ದಾಳೆ ಹೇಳಲೆ? ನಿನಗೊಂದು ಸತ್ಯವನ್ನು ಹೇಳಬೇಕು. ಏನದು? ಸಮ್ರಾಟ ನಾನಾದ್ರೆ ಸಂರಾಜ್ಞಿಯಾಗಿ ಬೆರೆದವಳು ನೀನು. ಇಷ್ಟರವರೆಗೆ ನಾನು ನಿನಗೆ ಹೇಳಲಿಲ್ಲ ಆ ವಿಷಯವನ್ನು. ಒಂದು ಕಾಲದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿರುವಂತಹ ಕಾಲವನ್ನು ಉಂಟುಂತಾದ್ರೆ ಅದು ಶೋಣಿತಾಪುರದ ಸುಬ್ಬನ ಆಳ್ವಿಕೆ. ಅದನ್ನೇ ಆದರ್ಶವಾಗಿರಿಸಿಕೊಂಡು ಇಷ್ಟರವರೆಗೆ ಅರುಣಾಸುರ ಬೆಳೆದವ. ಏನು ಮಾಡೋದು ಹೇಳು? ಕದಂಬ ವನದಲ್ಲಿ ಕಂಡಂತಹ ಕಾಮಿನಿ ಆ ಚಂಡಿಕೆ, ಅವಳಿಂದಾಗಿ ಶುಂಭ ಅವಂತಿಯನ್ನು ಹೊಂದಿದ. ಈ ವಿಚಾರವನ್ನು ತಿಳಿದು ನಾನು ಪ್ರವೇಶ ಮಾಡಿದೆ. ಆ ಚಂಡಿಕೆಯನ್ನು ನೋಡಿದೆ, ಅಲ್ಲಿಂದ ಓಡಿ ಹೋದೆ. ಆ ವಿಷಯ ಬಿಡುವ. ಇಲ್ಲಿಯೂ ಕೂಡ ಅದೇ ಮತ್ತೊಮ್ಮೆ ನೆನಪಿಗೆ ಬರುವ ಹಾಗೆ ಒಂದು ಸ್ಥಿತಿ ನಿರ್ಮಾಣವಾಗಿ ಹೋಯಿತು. ಅವಳು ಮೋಹಿನಿಯಲ್ಲ, ಅವಳೇ ಚಂಡಿಕೆ. ಅವಳೇ ತಡವರಿಸಿ ಜಗದಂಬೆ ದುಷ್ಟರ ಮರುಹುವಳು. ಜಗದಂಬೆ ದುಷ್ಟರ ಮರುಹುವಳು. ಘನ ಪಾಪ ಕಾರ್ಯವ ನಡೆದುದಕ್ಕೆ ಫಲವೀವಳು. ದೃಢವೇದ ಕಟ ಭೀತಿಯಳು ನುಡಿದಳು. ಪ್ರಭುವೇ, ದುಡುಕಿ ಆಡದಿರಿ. ಇನ್ನ ಈಗಲಾದರೂ ಸತ್ಯ ವಿಷಯದಲ್ಲಿ ಅರಿವಾಯ್ತಲ್ಲ. ಆಕೆ ಜಗದಕ್ಷಕಿ ಇದ್ದಾಳೆ, ಜಗದಂಬೆ ಇದ್ದಾಳೆ. ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಅವತರಿಸಿ ಬಂದಿದ್ದಾಳೆ ಪ್ರಭುವೇ. ಇದಕ್ಕೆ ಕಾರಣವಿದೆ. ಕಂಡಲ್ಲಿ ಮಕ್ಕಳನ್ನು ಕೊಲ್ಲಿಸಿದರೆ, ಹೌದು, ಮುನಿಗಳ ಹನನವನ್ನು ಮಾಡಿದರೆ, ನಿಜ, ಮುನಿ ವಧುಗಳ ಗರ್ಭಪಾತಕ್ಕೆ ಕಾರಣೀಕರ್ತರಾದಿರೆ, ಹೌದೇ, ದೇವಾಲಯಗಳನ್ನು ಕುಟ್ಟಿ ಪುಡಿ ಮಾಡಿದರೆ. ಇಲ್ಲ ಪ್ರಭು, ನೀವು ದೇವರಾಗುವುದಕ್ಕೆ ಹೊರಟು ನಿಂತಿದ್ದೀರಿ. ಸಮಯ ಇನ್ನು ಮೀರಿದ್ದಿಲ್ಲ. ನನಗೊಂದು ಅವಕಾಶವನ್ನು ಮಾಡಿಕೊಡಿ. ಅವಕಾಶ? ನೇರವಾಗಿ ಹೋಗಿ ಆಕೆಯ ಪದ ಸನ್ನಿಧಾನವನ್ನು ಸೇರಿ ಬೇಡಿಕೊಳ್ಳುತ್ತೇನೆ ಪ್ರಭುವೇ. ನಮ್ಮ ಮಾಂಗಲ್ಯವನ್ನು ಉಳಿಸಿಕೊಳ್ಳುತ್ತೇನೆ. ಹೆಂಡತಿಯಾಗಿ ನೀನು ಬೇಡುವುದಕ್ಕೆ ಹೋಗುದಾ? ಹದಿಗೆ ತತ್ತರಿಸಿ ಕೋಮಲೆಯು ನನ್ನ ಬದಿರಹದ ಪರಜುಳು ಅಪಮಾಗಿ ಕರಗಿ ಕೇಳಿಲ್ಲ. ವೀರ ಕಂಕಣ ತಾಳಿಗನ್ನದ ಹದಿಗೆ ತತ್ತರಿಸಿ ಕೋಮಲೆಯು. ಅರಸನ ಮಡದಿಯಾಗಿ ನೀನು ಬೇಡುವಂತಹ ಒಂದು ಆ ನಿರ್ಧಾರಕ್ಕೆ ನೀನು ಬರಬೇಡ. ಯಾಕೆ ಬಲ್ಲೆಯ? ನೀನು ಕಂಕಣವನ್ನು ಕಟ್ಟುವುದು ಹೇಗೆ? ಒಳಿತಿಗಾಗಿ ಅಲ್ವೇನೆ, ಮತ್ತೆ ಶರೀರದ ರಕ್ಷಣೆಗೂ ಬೇಕಾಗ್ತದೆ. ಹಾಗೆಂದು ನಾನು ಹಿಡಿದಂಥ ಕಾರ್ಯವನ್ನು ಸಾಧಿಸುವುದಕ್ಕೂ ಆಗ್ತದೆ. ಹಾಗಾಗಿ ಯೋಚನೆ ಮಾಡಬೇಡ. ನೀನೇ ನಿನ್ನ ಕೈಯಾರ ರಕ್ಷಾ ಕಂಕಣವನ್ನು ನಾನು ಧರಿಸಿದಂಥ ಈ ಆಯುಧ ಈ ಕೈಗೆ ಆದರೆ ನಿಮ್ಮ ಕೈಗಳಿಗಲ್ಲ. ಮತ್ತೆ
ನೇರವಾಗಿ ಆಕೆಯ ಕಡೆಗೆ ಸಾಗಿ ಹೋಗಿ ಪದ ಸನ್ನಿಧಾನದಲ್ಲಿ ತಲೆಯನ್ನು ತಗ್ಗಿಸಿ ಅಗಿಸಿ ಆಕೆಯ ಕರಗಳಿಗೆ ರಕ್ಷಾ ಕಂಕಣವನ್ನೇ ಕಟ್ತೇನೆ. ಸೆರೆಗೊಂಡಿ ಅಂಗಲಾಚರಣ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಂಡು ಕಾಯೆನ್ನುವ ಹಾಗೆ ಕೇಳಿಕೊಳ್ಳುವುದಕ್ಕಾಗಿ ನಾನು ಹೋಗ್ತೇನೆ ಪ್ರಭುವೆ. ಹೋಗ್ತೀಯಾ? ನನ್ನನ್ನು ಕಳುಹಿಸಿಕೊಡಿ. ಹೋಗ್ತೀಯಾ? ಹೋಗಲೇಬೇಕು, ಹೋಗಲೇಬೇಕು. ನಡು ಕಣ್ಣೀರಿರುವುದ ಸಖ್ಯವೋ ಕನ್ನಯನು ನಡೆಸುವ ಪದ ಕೊಡಿಸಲಿ ಮಗುಳೆಂಬುದು ದುನಿಯರಿಗೆ ಬೇಳೆಂಬುದ ಕಾಂತನನು. ಆಧರಿಸು ಮಗಳೇ, ಆಧರಿಸು. ನನಗೊಂದು ಉಪಕಾರ ಮಾಡು. ಏನಮ್ಮ? ನೇರವಾಗಿ ಜಾಬಾಲಿ ಮುನಿಗಳ ಆಶ್ರಮವನ್ನು ಸೇರಿ ಯಶೋಮತಿಯ ಅಂತಿಮ ಕಾಲ ಸಮೀಪಿಸಿತು ಅಂತ ಅಲ್ಲದೆ ಈ ಪೂರ್ವದಲ್ಲಿ ಅವರು ಅರಿದಂತೆ ನರಸನಿಗೆ ಮೋಕ್ಷವನ್ನು ಒದಗಿಸಿಕೊಡುವುದಕ್ಕಾಗಿ ಸಕಲ ಸಿದ್ಧತೆಗಳಿಗೆ ಅಣಿಯಾಗುವುದಕ್ಕಾಗಿ ತಿಳಿಸು. ಹೋಗು ಅಮ್ಮ, ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ. ಮೇಲಾಣೆ, ಹೋಗು. ತನ್ನಡೆ ಬರೆಸುತ್ತ ಬಿಡಿದು ಪದಧೂಳಿಯ ತನ್ನಯ ಹಣಿ ಬಿಡುತ್ತಾಗ ಸತಿರನ್ನೇ